ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ಬನ್ನರ್ಘಟ್ಟ ಬನ್ನರ್ಘಟ್ಟದಲ್ಲಿರುವಂತ ಟೈಗರ್ ಏರೋ ರೆಸ್ಟೋರೆಂಟ್ ಅಲ್ಲಿ ಇದ್ದೇವೆ. ಸೊ ಟೈಗರ್ ಏರೋ ರೆಸ್ಟೋರೆಂಟ್ ನ ರಂಜಾನ್ ಹಬ್ಬದ ಹಿನ್ನೆಲೆಯಿಂದಾಗಿ ವಿಶೇಷವಾದ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಸೊ ಏನು ಪವಿತ್ರವಾದಂತ ರಂಜಾನ್ ಆಯ್ತು, ನಮ್ಮ ಯುಗಾದಿ ಹಬ್ಬನೂ ಕೂಡ ಆಯ್ತು. ಅದಾದ ನಂತರ ವೀಕೆಂಡ್ ಸಂಡೇ ನಾವು ಕೂಡ ಸಿಟಿ ರೌಂಡ್ಸ್ ಅಲ್ಲಿ ಟೈಗರ್ ಏರೋ ರೆಸ್ಟೋರೆಂಟ್ ಅಲ್ಲಿ ಇದ್ದೇವೆ. ಸೊ ಬನ್ನರ್ಘಟ್ಟದ ಟೈಗರ್ ಏರೋ ರೆಸ್ಟೋರೆಂಟ್ ವಿಶೇಷವಾಗಿ ಬೆಂಗಳೂರಿಗರ ಹೆಮ್ಮೆ ಅಂತಾನೆ ಹೇಳ್ಬೋದು. ಈ ಒಂದು ಟೈಗರ್ ಏರೋ ರೆಸ್ಟೋರೆಂಟ್ಗೆ ಮಾಹಿತಿ ಕೊಡಲು ನಮ್ಮೊಟ್ಟಿಗೆ ಮಿಸ್ಸಸ್ ಮತೀನ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಾ ಮೇಡಮ್? ಹೇಗೆ ಆಲ್ ಗುಡ್ ಸರ್. ಹೇಗೆ ನಡೀತಾ ಇದೆ ರೆಸ್ಟೋರೆಂಟ್? ಏನು ವಿಶೇಷತೆ ಇದೆ ನಿಮ್ಮ ರೆಸ್ಟೋರೆಂಟ್? ನಮ್ದು ಏನಂದ್ರೆ ಇದು ವಿಮಾನನೇ ವಿಶೇಷ ಸರ್. ಯಾಕೆ ಏನ್ ಅನ್ಸ್ತು ಮೇಡಮ್? ಏನ್ ಥೀಮ್ ಅನ್ಸ್ತು ಈ ತರ ಒಂದು ವಿಮಾನದಲ್ಲಿ ಈ ತರ ಮಾಡ್ಬೇಕು ರೆಸ್ಟೋರೆಂಟ್? ಸ್ಟಾರ್ಟಿಂಗ್ ಇಂದ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ರೆಸ್ಟೋರೆಂಟ್ ಮಾಡ್ಬೇಕಂತ. ಆದ್ರೆ ಬೆಂಗಳೂರಲ್ಲಿ ತುಂಬಾ ರೆಸ್ಟೋರೆಂಟ್ಗಳಿದೆ, ಯುನೀಕ್ ಆಗಿ ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಆಮೇಲೆ ನಮ್ಮ ಮಗಳಿಗೆ ವಿಮಾನ ಅಂದ್ರೆ ತುಂಬಾ ಇಷ್ಟ. ಅವ್ರು ಯಾವಾಗ ನೋಡಿದ್ರು ಅಪ್ಪನಿಗೆ ವಿಮಾನದಲ್ಲಿ ಕರ್ಕೊಂಡೋಗಿ ಐ ನೀಡ್ ಟು ಗೋ ಔಟ್ ಅಂತ ಹೇಳೋರು. ವಿಮಾನದಲ್ಲಿ ರೆಸ್ಟೋರೆಂಟ್ ಮಾಡೋಣ ಅಂತ ಒಂದು 2 ಐಡಿಯಾನು ಸೇರಿಸಿ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಏರೋಪ್ಲೇನ್ ಥೀಮ್ ರೆಸ್ಟೋರೆಂಟ್. ಒರಿಜಿನಲ್ ಎಸ್ ಸರ್, ಎಸ್ ಎಸ್ ಡಿಕಮಿಷನ್ಡ್ ಏರೋಪ್ಲೇನ್ ವಿಮಾನ ಏನು ಒರಿಜಿನಲ್ ಫ್ಲೈಟ್ ಏನಿದೆ ಟೈಗರ್ ಏರೋ ರೆಸ್ಟೋರೆಂಟ್ ನೋಡ್ಬೋದು. ವೀಲಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದೂ ಆಲ್ಮೋಸ್ಟ್ ಏನು ಟಿಕೆಟ್ ತಗೊಂಡು ಒಳಗಡೆ ಹೋಗೋದಾಗಿರ್ಬೋದು, ಒಳಗಡೆ ರೆಸ್ಟೋರೆಂಟ್ ವಿ ಹ್ಯಾವ್ ಅ ಬೋರ್ಡಿಂಗ್ ಕೌಂಟರ್ ಅಲ್ಲಿ ಹೋಗಿ ಬೋರ್ಡಿಂಗ್ ಪಾಸ್ ನ ತಗೊಂಡು ಏರೋಪ್ಲೇನ್ ಒಳಗಡೆ ಹೋಗ್ಬೋದು. ನೋಡ್ತಾ ಇರಾ ಬೋರ್ಡಿಂಗ್ ಕೌಂಟರ್ ಆಲ್ಮೋಸ್ಟ್. ಏನ್ ಮೇಡಮ್ ಏನ್ ಸ್ಪೆಷಾಲಿಟಿ? ಏನ್ ಎಂಟ್ರಿ ಬಂದವ್ರಿಗೆಲ್ಲ ಯಾವ ತರ ಎಂಟ್ರಿ ಫೀಸ್ ಇರುತ್ತಾ? ಹೌದು ಸರ್. ಫ್ಲೈಟ್ ಅಲ್ಲಿ ಏನಾದ್ರು ಡೈನಿಂಗ್ ಮಾಡ್ಬೇಕಾದ್ರೆ 100 rupees ಪರ್ ಹೆಡ್ ಬೋರ್ಡಿಂಗ್ ಪಾಸ್ ಇರುತ್ತೆ. ಆಮೇಲೆ ಅಕಸ್ಮಾತ್ ನಿಮ್ಗೆ ಇದ್ರಲ್ಲಿ ಬೇಡ, ಬೋರ್ಡಿಂಗ್ ಪಾಸ್ ನಾವು ಪೇ ಮಾಡಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ 3 more ಆಪ್ಷನ್ಸ್. ಗಾರ್ಡನ್ ಏರಿಯಾ ಡೈನಿಂಗ್ ಇದೆ ನಿಮ್ಗೆ, ಡೋಮ್ಸ್ ಡೈನಿಂಗ್ ಇದೆ, ಆಮೇಲೆ ರೂಫ್ ಟಾಪ್ ಡೈನಿಂಗ್ ಇದೆ. ಅಲ್ಲಿ ವಿ ಹ್ಯಾವ್ ನೋ ಎನಿ ಎಕ್ಸ್ಟ್ರಾ ಕಾಸ್ಟ್. It's only the food bill you need to pay this. We have same menu, sir. Okay. No difference menu for the aeroplane and for the rooftop. ಎಲ್ಲ ಕಡೆ 4 ಕಡೆ ಸರ್ವಿಸ್ ಕೊಡ್ತೀವಿ, 4 ಕಡೆ ಸೇಮ್ ಮೆನ್ಯೂ. ವೆರಿ ನೈಸ್. ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಏರೋಪ್ಲೇನ್ ಅಲ್ಲಿ ಯಾರು ಓಡಾಡಬೇಕು ಇಲ್ಲ ಏರೋಪ್ಲೇನ್ ಅಲ್ಲಿ ಊಟ ಸವಿಬೇಕು ಅನ್ನೋರ್ಗೆ ಒಳಗಡೆ. ಸೊ ಎಷ್ಟು ಸೀಟಿಂಗ್ ಇದೆ? 110 seaters. 110 ಸೀಟಿಂಗ್ಸ್ ಇರುವಂತ ಟೈಗರ್ ಏರೋ ರೆಸ್ಟೋರೆಂಟ್. ಸೊ ಇಲ್ಲಿ ಮೇಲ್ಗಡೆ 4-5 ಕಡೆ ಏರೋಪ್ಲೇನ್ ರೆಸ್ಟೋರೆಂಟ್ ಇದೆ ಸರ್. ಬಟ್ ಥ್ರೂಔಟ್ ಇಂಡಿಯಾ ಇದೆ ದೊಡ್ಡ ವಿಮಾನ ರೆಸ್ಟೋರೆಂಟ್ ಸರ್. ಬೆಂಗಳೂರಲ್ಲಿ, ಇಂಡಿಯಾದಲ್ಲಿ ಸರ್, ಆಲ್ ಓವರ್ ಇಂಡಿಯಾ ದಿಸ್ ಇಸ್ ದ ಬಿಗ್ಗೆಸ್ಟ್ ಒನ್. ವಿ ಹ್ಯಾವ್ 4 restaurants around Bangalore, India. Okay. This is the biggest one we can say. The first one in the South India. Very nice, very nice. Food It's a multi-cuisine restaurant, sir. From tandoori, Chinese, Arabic to continental, everything we serve here. Okay. Yeah, how many varieties of? We have around 350 items in our menu, sir. Very nice, awesome. Yes, sir. And what else? How is the crowd? How will be the crowd? Yes, sir. So we have good response from Bangalore and throughout the country, we must say. We have people coming down from Mumbai, Maharashtra ಇಂದ ಮೊನ್ನೆ 50 ಮಕ್ಕಳು ಬಂದಿದ್ರು. They just came down for this. The video ನಾವು ಅಪ್ಲೋಡ್ ಮಾಡಿದೀವಿ Instagram ಅಲ್ಲಿ. ಮಹಾರಾಷ್ಟ್ರದಿಂದ 50 ಮಕ್ಕಳು ಬಂದಿದ್ರು. Throughout the country we are having very good response, sir. We would like to. ಎಷ್ಟು ಜನ ಟೋಟಲ್ ಸಿಟ್ಟಿಂಗ್ ಆಗ್ಬೋದು ಮೇಡಮ್? ಎಲ್ಲ 4 ಇದರಲ್ಲಿ entire restaurant maybe 1000 plus. 1000 plus. ಎಲ್ಲಿ ಲೊಕೇಶನ್ ಇದೆ? ಬನ್ನರ್ಘಟ್ಟ ರೋಡ್ ಸರ್, ನೆಕ್ಸ್ಟ್ ಟು AMC ಕಾಲೇಜ್. ಎಲ್ಲರೂ ಬನ್ನಿ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾವು ಇನ್ನ ಮುಂದೆ ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಕೂಲ್ ಮಕ್ಕಳು, ಸ್ಕೂಲಿಂದ ಬಂದಿರೋರಿಗೆ ನಾವು ಬೋರ್ಡಿಂಗ್ ಪಾಸ್ ತಗೊಳ್ತಾ ಇಲ್ಲ ಸರ್, ಫ್ರೀ ಡೈನಿಂಗ್ ಕೊಡ್ತೀವಿ. ಇಲ್ಲ, ಫ್ರೀ ಬೋರ್ಡಿಂಗ್ ಕೊಡ್ತೀವಿ. ಸ್ಕೂಲ್ ಮಕ್ಕಳು ಬರ್ತಾ ಇರ್ತಾರೆ, ಜಸ್ಟ್ ಲೈಕ್ ಅ ಪಿಕ್ನಿಕ್ ಅಂಡ್ ಎಕ್ಸ್ಕರ್ಷನ್ ದೇ ಕಮ್ ಡೌನ್ ಸರ್. ಸ್ಕೂಲ್ ಅವರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ದೇ ಸ್ಪೆಂಡ್ half a day at least here once they come down. ತುಂಬಾ ಖುಷಿ ಆಗುತ್ತೆ ನಮ್ಗೆ. ನೋಡ್ತಾ ಇದ್ದೀರಾ ಎಲ್ಲ ಮಕ್ಕಳಿಗೆ. ವಿಶೇಷವಾಗಿ ಮತೀನ್ ಅವರ ಒಂದು ಇಂಟರ್ವ್ಯೂ ನಾವು ಇದು ರೆಸ್ಟೋರೆಂಟ್ 1 year plus ಆಯ್ತು ಅನ್ಸುತ್ತೆ ಓಪನ್ ಆಗಿ. ಸೊ ಫಸ್ಟ್ ಟೈಮ್ ನಾವು ಇಂಟರ್ವ್ಯೂ ಮಾಡಿದ್ವಿ. ಸೊ ಈ ಒಂದು ಬನ್ನರ್ಘಟ್ಟ ರೋಡ್ ಅಲ್ಲಿ ನಾವು ಬನ್ನರ್ಘಟ್ಟದಿಂದ ಮುಂದೆ ಪಾಸ್ ಆಗ್ತಿರ್ಬೇಕಾದ್ರೆ ಸೊ ಒಂದು ಅವಾಗ ತಾನೇ ಡಿಸೈನ್ ಆಗಿತ್ತು, ತುಂಬಾ ಯುನೀಕ್ ಆಗಿ ಕ್ರಿಯೇಟಿವ್ ಆಗಿ ಮಾಡಿದ್ರು. ಸೊ ನೋಡ್ತಾ ಇದ್ದೀರಾ ಮತೀನ್ ಅವರ ಫೋಟೋನು ಇಲ್ಲಿದೆ. ಸೊ ಅವ್ರನ್ನು ನಾವು ಮಾತಾಡಿಸ್ತೀವಿ. ವಿಶೇಷವಾಗಿ ಅವರ ಒಂದು ಚಾಪು, ಸೊ ಅವರ ಒಂದು ಡ್ರೀಮು, ಅವರ ಒಂದು ಪ್ಯಾಷನ್ ಅಂತ ಹೇಳ್ಬೋದು. ಸೊ ಈ ಒಂದು ಟೈಗರ್ ಈ ರೆಸ್ಟೋರೆಂಟ್ಗೆ ಆರ್ಕಿಟೆಕ್ಚರ್ ಇಂಜಿನಿಯರ್ ಯಾರು ಇಲ್ಲ. He took around 365 days from the beginning to the ending of this project, sir. Start ಮಾಡಿದ್ದು ಅವರೊಬ್ಬರೇ. No architecture, no engineer, sir. ಅವ್ರದೇ ಎಲ್ಲ ಐಡಿಯಾ ಅವ್ರದೇ.
and designing, and even every purchase from hook and corner he did it by himself. ಎಲ್ಲ purchase ಕೂಡ ಅವರೇ ಇಂಡಿವಿಜುವಲ್ ಆಗಿ ಹೋಗ್ತಾ ಇದ್ರು. He doesn't trust anybody when it comes to quality. And one more thing I could like to say is ಒಂದು ಫ್ಯಾಮಿಲಿಯಲ್ಲಿ ಹೊರಗಡೆ ಹೋದಾಗ ಮಕ್ಕಳಿಗೆ ಒಂದು ಇದಿರುತ್ತೆ, ಐಸ್ ಕ್ರೀಮ್ ಆ್ಯಂಡ್ ಡೆಸರ್ಟ್ಸ್ ಬೇಕು ಅಂತ. ಫ್ಯಾಮಿಲಿಯಲ್ಲಿ ಒಬ್ರಿಗೆ ತಂದೂರಿ ಬೇಕು ಇದು ಅದು ಅಂತಾರೆ. And ice cream, desserts, multi-cuisine, continental pizza, everything it's available here under one roof, sir. ಬಂದಾಗ ಎಲ್ಲ ಕೂಡ ನೀವು ಸೇವಿಸಬಹುದು. ಸೊ ಇದು ಇನ್ನೊಂದು ಏನಪ್ಪಾ ಅಂದ್ರೆ ವಿಶೇಷವಾಗಿ 350ಕ್ಕೂ ಹೆಚ್ಚು ವೆರೈಟೀಸ್ ಆಫ್ ಐಟಮ್ಸ್ಗಳು ಒಂದೇ ರೂಫ್ ಟಾಪ್ ನಲ್ಲಿ ಎಲ್ಲಾ ತರ ಐಟಮ್ಸ್ ಸಿಗುತ್ತೆ ನಿಮ್ಗೆ. ಸೊ ನಾನ್ ವೆಜ್ ಐಟಮು, ವೆಜ್ ಐಟಮ್ಸು, ಪ್ರತಿಯೊಂದು ಐಟಮ್ಸು ಈ ಒಂದು ರೆಸ್ಟೋರೆಂಟ್ ಅಲ್ಲಿ ಸಿಗತ್ತೆ. ಸೊ ನೀವು ಕೂಡ ಭೇಟಿ ನೀಡಿಲ್ಲ ಅಂದ್ರೆ ಒಂದ್ಸತಿ ಬಂದು ಭೇಟಿ ಮಾಡಿ. ಇಂಡಿಯಾ ಫ್ಲಾಗು, ಕರ್ನಾಟಕ ಫ್ಲಾಗು. ಸೊ ವಿಶೇಷವಾಗಿ ಇದು ಈಗ ಎಷ್ಟಾಯ್ತು ಮೇಡಮ್ ಆಲ್ ಓವರ್ ಎಸ್ಟಿಮೇಷನ್? ಇನ್ನ ಎಸ್ಟಿಮೇಷನ್ ಹಾಕಿಲ್ಲ ಸರ್, ಆವರೇಜ್ ಅದು ಇನ್ನೂ ಗೊತ್ತಿಲ್ಲ ಸರ್. ಆದರೆ ನೀವು ಬಂದು ಇದು ಎಲ್ಲ ಇದು ಮಾಡ್ತೀವಿ, ಸಪೋರ್ಟ್ ಮಾಡ್ತಿದ್ದೀರಲ್ಲ, ಅದು ದೊಡ್ಡ ಖುಷಿ ಸರ್. ಎಷ್ಟು ದುಡ್ಡು ಖರ್ಚಾಗಿದೆಯೋ ಅದು ನಮಗೆ ಎಲ್ಲ ಇದ್ದಿಲ್ಲ ಸರ್. ರೂಫ್ ಟಾಪ್, ಅದು ರೂಫ್ ಟಾಪ್ ಸರ್. ಈವನ್ ಸೆಲೆಬ್ರೇಷನ್ಸ್ ನಡೆಯುತ್ತಿಲ್ಲ, ಎಂಗೇಜ್ಮೆಂಟ್ಸ್, ಪಾರ್ಟೀಸು ಎಲ್ಲ ನಡೆಯುತ್ತೆ ಸರ್. ಅಂದರೆ ಎಕ್ಸ್ಟ್ರಾ ಪಾರ್ಟೀಸ್ಗೇನೋ ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ ಸರ್. ಇಟ್ಸ್ ಜಸ್ಟ್ ದ ಫುಡ್ ಬಿಲ್ ಅಗೇನ್. ಇಟ್ ಇಸ್ ಇವತ್ತು ನಮ್ಮದು 250 ಮೆಂಬರ್ಸ್ ಪಾರ್ಟಿ ಇದೆ. ವಿ ಆರ್ ನಾಟ್ ಚಾರ್ಜಿಂಗ್ ಎನಿಥಿಂಗ್ ಎಕ್ಸ್ಟ್ರಾ ಫಾರ್ ದ ಹಾಲ್ ಸರ್. ಹಾಲ್ ಚಾರ್ಜಸ್ ಇಲ್ಲ, ವೆನ್ಯೂ ಚಾರ್ಜಸ್ ಇಲ್ಲ. ಗಾರ್ಡನಲ್ಲಿ ಬೇಕಾದರೂ ಅವ್ರ ಬರ್ತ್ಡೇ ಸೆಲೆಬ್ರೇಷನ್, ಎಂಗೇಜ್ಮೆಂಟ್ಸು, ಹಲ್ದಿ ಸೆಲೆಬ್ರೇಷನ್, ಸಂಗೀತ ಆ ಥರ ಎಲ್ಲ ನಡೀತಾ ಇದೆ. ವಿ ಆರ್ ನಾಟ್ ಚಾರ್ಜಿಂಗ್ ಎನಿಥಿಂಗ್ ಎಕ್ಸ್ಟ್ರಾ ಫಾರ್ ದ ವೆನ್ಯೂ. ಇಟ್ಸ್ ಜಸ್ಟ್ ದ ಫುಡ್ ಬಿಲ್ ಸರ್. ಇದು ಕುಲ್ದಿಯಾ ಅವರ ಮಾತು. ವಿಶೇಷವಾಗಿ ಮತೀನ್ ಅವರು, ಅವರ ಮನೆಯವರು, ಕುಲ್ದಿಯಾ ಅವರಾಗಿರ್ಬೋದು. ಸೊ ವಿಶೇಷವಾದಂಥ ಒಂದು ಆಸಕ್ತಿ, ಇಂಟ್ರೆಸ್ಟ್ ತಗೊಂಡು ಈ ಒಂದು ಏರೋ ರೆಸ್ಟೋರೆಂಟ್ ಏನಿದೆ, ಟೈಗರ್ ಏರೋ ರೆಸ್ಟೋರೆಂಟ್ ನೋಡ್ತಾ ಇದ್ದೀರಾ. ವಿಶಾಲವಾದಂಥ ಬೆಂಗಳೂರಿನಲ್ಲಿ, ವಿಶೇಷವಾಗಿ ಬೆಂಗಳೂರಿನಲ್ಲಿ ಒಂದು ಫ್ಲೈಟ್ನ ತಂದು ಕೂರಿಸಿ ಅದನ್ನ ಡಿಸೈನ್ ಮಾಡಿ ಅಲ್ಲಿ ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟ್ ತರ ಮಾಡಿ, ಆಲ್ಮೋಸ್ಟ್ ಇದಕ್ಕೆ ಅವ್ರು ಪಟ್ಟಿರುವಂಥ ಒಂದು ಶ್ರಮ ದೊಡ್ಡ ಮಟ್ಟದಲ್ಲಿದೆ. ವಿಶೇಷವಾಗಿ ಒಬ್ಬ ಸಣ್ಣ ರೈತರಾಗಿರ್ಬೋದು, ಮತ್ತೆ ಸಣ್ಣ ಪುಟ್ಟ ಕೆಲಸ ಮಾಡೋರು, ಮಧ್ಯಮ ವರ್ಗದ ಕುಟುಂಬದವರು, ಇವ್ರು ಯಾರ್ಯಾರಿದಾರೋ ಆಲ್ಮೋಸ್ಟ್ ಅವರ ಒಂದು ಕನಸು ಫ್ಲೈಟ್ ಅಲ್ಲಿ ಓಡಾಡಬೇಕು ನಾನು ಒಂದ್ಸತಿ ಅನ್ನೋ ತರ ಎಲ್ಲ ಇರುತ್ತೆ, ಡ್ರೀಮ್. ಪಾಕೆಟ್ ಫ್ರೆಂಡ್ಲಿ ಇದೆ ಸರ್. ಮೋಸ್ಟ್ ಆಫ್ ದ ಕಸ್ಟಮರ್ಸ್ ಬರೋಕ್ಕಿಂತ ಮುಂಚೆ ಅನ್ಕೊಂತಾರಂತೆ ಫ್ಲೈಟ್ ಅಲ್ಲಿ ಕೂತ್ಕೊಂಡ್ರೆ ಅದು ಬಿಲ್ ಜಾಸ್ತಿ ಆಗುತ್ತೆ, ಪ್ರೈಸಸ್ ಜಾಸ್ತಿ ಇದೆ ಅಂತ. ಕಸ್ಟಮರ್ ಊಟ ಮಾಡಿ ಹೋಗ್ಬೇಕಾದ್ರೆ ಒಂದೇ ಮಾತು ಹೇಳೋಗೋದು, ರೀಸನಬಲ್ ಆಗಿದೆ, ಪಾಕೆಟ್ ಫ್ರೆಂಡ್ಲಿ ಇದೆ ಅಂತ. ಅವಾಗ ತುಂಬಾ ಖುಷಿ. ಸರ್ ನಮ್ದು ಏನು ಡ್ರೀಮ್ ಇತ್ತು ಅಂದರೆ ಏನಕ್ಕೆ ರೀಸನೇಬಲ್ ಇಟ್ಟಿದ್ದಂದ್ರೆ ನಮ್ಮ ಪಾರ್ಕಿಂಗ್ ನೋಡ್ಬೋದು ಸರ್ ನೀವು. ನಮಗೆ ಆಟೋ ಡ್ರೈವರಿಂದ ಕೂಡ, ಟೂ ವೀಲರಿಂದ ಬರೋರು ಕೂಡ ನಮ್ಮ ಫ್ಲೈಟಲ್ಲಿ ಕೂತ್ಕೊಂಡು ಅವ್ರು ಖುಷಿ ಪಡಬೇಕಂತ. ನಾವು ಬೇಕಾದರೆ ಸ್ಟಾರ್ಟಿಂಗಲ್ಲೇ ಮೆನ್ಯೂ ಹೈ ಪ್ರೈಸಸ್ ಇಟ್ಬಿಟ್ಟು ದುಡಿಬೋದಾಗಿತ್ತು ಸರ್. ನಾವು ಹಾಕಿದ ಇನ್ವೆಸ್ಟ್ಮೆಂಟ್ನ ತೆಗಿಬೋದಾಗಿತ್ತು. ಬಟ್ ದಟ್ ವಾಸ್ ನಾಟ್ ದಿ ಇಂಟೆನ್ಷನ್. ಆಸ್ ಅವರ್ ಡಾಟರ್ wanted to dine in the aeroplane, we want the other people and their kids to dine in the aeroplane sir. So ನೀವು ಬಂದಾಗ ನೀವು ನೋಡ್ಬೋದು ಸರ್, ನಮ್ಮ ಮೆನ್ಯೂ ತುಂಬ ಪಾಕೆಟ್ ಫ್ರೆಂಡ್ಲಿ ಆಗಿದೆ. ಪ್ಲೀಸ್ ಕಮ್ ಡೌನ್ and have an experience together. Let's fly high. ವೆರಿ ನೈಸ್, ಆಸಮ್. ಇದು ಅವರ ಒಂದು ಗುಣಮಟ್ಟದ ಒಂದು ಏನಂತಾರೆ ಆಹಾರ ಆಗಿರ್ಬೋದು, ಒಳ್ಳೆ ರೀತಿಯ ಥೀಮ್ ನ ಅಡಿಯಲ್ಲಿ ವಿಶೇಷವಾಗಿ ಜನಗಳಿಗೆ, ಮಧ್ಯಮ ವರ್ಗದವರು, ಎಲ್ಲಾ ಜನರಿಗೂ ಇದರ ಸದುಪಯೋಗ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ. ಯಾಕಂದ್ರೆ ಕಷ್ಟದಿಂದ ಬಂದಂತವ್ರು ಮತೀನ್ ಅವರು. ಸೊ ಸ್ಟ್ರಗಲ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ ಈ ಲೆವೆಲ್ ವರ್ಗೂ ತಂದಿದ್ದಾರೆ ಈ ಒಂದು ರೆಸ್ಟೋರೆಂಟ್ ನ. ಸೊ ಅವರ ಒಂದು ಇಂಟೆನ್ಷನ್, ವಿ ಆರ್ ನಾಟ್ ಬಿಹೈಂಡ್ ದ ಮನಿ, ಸರ್ವಿಸ್ ಓರಿಯೆಂಟೆಡ್. ವಿಶೇಷವಾಗಿ ಎಲ್ಲರಿಗೂ ಆಫೋರ್ಡಬಲ್ ಪ್ರೈಸಸ್ ಅಲ್ಲಿ ಗುಣಮಟ್ಟ, ಏನು ಕ್ವಾಲಿಟಿ ಸರ್ವಿಸ್, ಗುಣಮಟ್ಟದ ಆಹಾರವನ್ನು ಕೊಡುವ ನಿಟ್ಟಿನಲ್ಲಿ ಈ ಒಂದು ಟೈಗರ್ ಏರೋ ರೆಸ್ಟೋರೆಂಟ್ ಮಲ್ಟಿ ಕ್ಯುಸಿನ್ ವೆಜ್ ಅಂಡ್ ನಾನ್ ವೆಜ್ ಐಟಮ್ಸ್ ತುಂಬಾ ವಿಶೇಷ. ಸೊ ಇಲ್ಲಿನ ಕೆಲವೊಂದು ಕಸ್ಟಮರ್ಸ್ ನಾನು ಮಾತಾಡಿಸ್ತಾ ಹೋಗ್ತೀನಿ. ಯಾರೋ ಮಾತಾಡೋರು ಇದ್ರು, फीडबैक हाउ इज We came first time here to visit. अभी तक अभी नहीं देखे कैसा है, अब आके फर्स्ट टाइम ट्राई कर रहे हैं. No sir, just now we came. This is so nice. Come and visit here. ಸರ್ ಹೇಳಿ, ಎಷ್ಟು ವರ್ಷದಿಂದ, ಎಷ್ಟು ತಿಂಗಳಿಂದ ಬರ್ತಾ ಇದ್ದೀರಾ? ಇದು ಮೂರು ತಿಂಗಳಿಂದ ಬರ್ತಾ ಇದ್ದೀನಿ. ತುಂಬಾ ಒಳ್ಳೆ ಇದೆ. ಫುಡ್ ಕ್ವಾಲಿಟಿ ತುಂಬಾ ಒಳ್ಳೆ ಇದೆ. ಏನೇನು ಇಷ್ಟ ಆಗುತ್ತೆ ನಿಮ್ಗೆ, ಏನ್ ಲೈಕ್ ಆಗುತ್ತೆ? ಎಲ್ಲ ಫುಲ್ ಮಕ್ಕಳ ಜೊತೆ ಎಲ್ಲ ಫುಲ್ ಫ್ಯಾಮಿಲಿ. ಸರ್ ಬನ್ನಿ, ನೀವು ಸ್ವಲ್ಪ ದೊಡ್ಡವರು. ಸರ್ ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ, ರೀಲ್ಸ್ ಮಗ ನೋಡ್ಕೊಂಡು ಇವಾಗ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀವಿ, ಹೆಂಗೈತೆ ನೋಡೋಣ ಅಂತ. ಥ್ಯಾಂಕ್ ಯು ಏನ್ ತಗೊಂಡ್ರಿ ಸರ್. ಇನ್ನ ತಗೊಂಡಿಲ್ಲ ಸರ್, ಫಸ್ಟ್ ಟೈಮ್ ಬರ್ತಾ ಇರೋದು. ಹೋಗಿ ಒಳಗಡೆ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಬಂದ್ರು. ಈ ಸತಿ ಹಬ್ಬ ದಿವಸ ಹೋಗಿ ಫಸ್ಟ್ ಟೈಮ್ ಟ್ರಯಲ್ ಚೆಕ್ ಮಾಡೋಣ ಅಂತ. ವೆರಿ ನೈಸ್. ಸುಮಾರು ಜನ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಯೂಟ್ಯೂಬ್ ಎಲ್ಲಾ ಕಡೆನೂ ತುಂಬಾ ಒಂದು ಫೇಮಸ್ ಆಗ್ತಾ ಇರುವಂತ ರೆಸ್ಟೋರೆಂಟು. ಸೊ ನಾವು ಕೂಡ ಫಸ್ಟ್ ಟೈಮ್ ಬಂದು ಒಂದು ಇಂಟರ್ವ್ಯೂ ಕೂಡ ಮಾಡಿದ್ವಿ ಓಪನಿಂಗ್ ಟೈಮ್ ಅಲ್ಲಿ. ಇವಾಗ ಇನ್ನೊಂದ್ಸತಿ ರಂಜಾನ್ ಹಬ್ಬದ ಹಿನ್ನೆಲೆಯಿಂದಾಗಿ ವಿಶೇಷವಾದಂತ ಎಪಿಸೋಡ್ ಮಾಡುವ ಮುಖಾಂತರ
ಜನತೆಗೆ ಆಲ್ಮೋಸ್ಟ್ ಫುಡ್ ಲವರ್ಸ್ಗೆ ಈ ತರ ಒಂದು ರೆಸ್ಟೋರೆಂಟು ತುಂಬಾ ಉಪಯೋಗವಾಗುತ್ತೆ. ಸೊ ತುಂಬಾ ಕ್ರಿಯೇಟಿವ್ ಆಗಿರುತ್ತೆ. ನೋಡ್ತಾ ಇದ್ದೀರಾ, ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ವಿಶೇಷವಾಗಿ ನಮ್ಮ ಸಂಸ್ಥೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲಾ ಕಡೆನೂ ಆಲ್ಮೋಸ್ಟ್ ಛಾಪು ಮೂಡಿಸುವ ನಿಟ್ಟಿನಲ್ಲಿ ವಿಶೇಷವಾದಂಥ ಒಂದು ಸ್ಥಾನಮಾನ ಗೌರವಗಳನ್ನ ಅಲಂಕರಿಸುವ ನಿಟ್ಟಿನಲ್ಲಾಗಿರ್ಬೋದು, ಎಲ್ಲ ವರ್ಗದ ಜನರ ಪರ ಕೆಲಸ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಗಳು ನಿರಂತರವಾಗಿ ಈ ಥರ ಹೊಸ ಹೊಸ ರೆಸ್ಟೋರೆಂಟ್ ಆಗಿರ್ಬೋದು, ಹೊಸ ಕ್ರಿಯೇಟಿವ್ ಆಲೋಚನೆಯಲ್ಲಿ ಕೆಲಸ ಮಾಡುವಂಥ ಪ್ರತಿಭಾನ್ವಿತರನ್ನ ಸಪೋರ್ಟ್ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಮುಂಚೂಣಿಯಲ್ಲಿದೆ. ನೋಡ್ತಾ ಇದ್ದೀರಾ, ಟೈಗರ್ ಏರೋ ರೆಸ್ಟೋರೆಂಟ್ಗೆ ಸಪ್ರೇಟ್ ಪಾರ್ಕಿಂಗ್ ಕೂಡ ಇದೆ, ವ್ಯವಸ್ಥೆಗಳು. ಒಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ. ಸೊ ಈ ಸರೌಂಡಿಂಗ್ ಏನು ಬನ್ನರ್ಘಟ್ಟ ಆಗಿರ್ಬೋದು, ಹುಳಿಮಾವು, ಮತ್ತೆ ಏನು ಈ ಸರೌಂಡಿಂಗ್ ಪ್ರಾಂತ್ಯದಲ್ಲಿ JP ನಗರ, ಜಯನಗರ, ಈ ಕಡೆ ಚಂದಾಪುರ, ಮಡಿವಾಳ, ಅತಿಬೆಲೆ, ಸೊ ಈ ಸರೌಂಡಿಂಗ್ ಪ್ರಾಂತ್ಯದ ಜನರು ಇದರ ಸದುಪಯೋಗ ಪಡಿಸ್ಕೋಬಹುದು. ವಿಶೇಷವಾಗಿ ಮೇಡಮ್ ಹೇಳೋ ಪ್ರಕಾರ ಬೇರೆ ಬೇರೆ ಊರುಗಳು, ಜಿಲ್ಲೆಗಳಿಂದ, ರಾಜ್ಯಗಳಿಂದನೂ ಸಹ ಆರ್ಡರ್ಸ್ಗಳು, ಅಂದ್ರೆ ಮಕ್ಕಳು ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ. ರೆಸ್ಟೋರೆಂಟ್ ಮತ್ತೆ ಫ್ಲೈಟ್ ನೋಡ್ಲಿಕ್ಕೆ ಆ ಒಂದು ಕ್ರೇಜ್ ಹುಟ್ಟಿದೆ ಅಂತ ಒಂದು ಭಾವನೆ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಕಸ್ಟಮರ್ಸ್ ಇದನ್ನ ಪ್ರೀತಿಯಿಂದ ಕಿಡ್ಸ್ ಓರಿಯೆಂಟೆಡ್ ಅಂತಾನು ಹೆಸರು ಕೊಟ್ಟಿದ್ದಾರೆ. ಯಾಕಂದ್ರೆ ವಿ ಹ್ಯಾವ್ ಅ ವೆರಿ ಗುಡ್ ಕಿಡ್ಸ್ ಪ್ಲೇ ಏರಿಯಾ ಹಿಯರ್ ಅಂಡ್ ವಿ ಹ್ಯಾವ್ ಗಾಲ್ಫ್ ಅಂತ. ಇಲ್ಲಿ ಗಾಲ್ಫ್ ಆಟ ಆಡ್ತಾರೆ. ಒಂದು 6 ಗಂಟೆ ಮೇಲೆ ಗಾಲ್ಫ್, ಬ್ಯಾಡ್ಮಿಂಟನ್, ಜಾಪ್ಮಿಂಟನ್ ಕೋರ್ಟ್ ಎಲ್ಲ ಆಗ್ತೀವಿ ಇಲ್ಲಿ. ಅದಕ್ಕೋಸ್ಕರ ಇದನ್ನ ಕಿಡ್ಸ್ ಓರಿಯೆಂಟೆಡ್ ಅಂತ ಹೇಳ್ತಾರೆ. ಮಕ್ಳಿಗೆಲ್ಲ ಪೇರೆಂಟ್ಸ್ ಜೊತೆಗೆ ಬಂದ್ರೆ 4 ಅವರ್ ಅಂತೂ ಸ್ಪೆಂಡ್ ಮಾಡ್ತಾರೆ. ಅದಾದ್ಮೇಲೆ ಹೇಳ್ಕೊಂಡು ಹೋಗ್ತಾರೆ ಮಕ್ಕಳನ್ನ. ಅದನ್ನ ನೋಡಿ ನಮಗೆ ಖುಷಿ ಆಗುತ್ತೆ. ಸೊ ವಿಶೇಷವಾಗಿ ಸಮ್ಮರ್ ವೆಕೇಶನ್ಸ್ಗೆ ಈ ಒಂದು ರೆಸ್ಟೋರೆಂಟ್ಸು ಮಾಡಿಸ್ದಂಗಿದೆ. ಸೊ ನೀವು ಕೂಡ ಭೇಟಿ ನೀಡಿಲ್ಲ ಅಂದ್ರೆ ಒಂದ್ಸತಿ ಭೇಟಿ ನೀಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ಸಂಚಿಕೆಯಲ್ಲಿ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಸಂತೋಷ್ ಆದ್ಯ ಮಹಾರಾಜ್ ಸೈನಿಂಗ್ ಆಫ್. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.